ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಮಹಿಳೆಯರಿಗೆ ಮೊದಲ ಜವಾಬ್ದಾರಿಯನ್ನ ಕಲ್ಪಿಸಿದ್ದು ಬುದ್ಧ. ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಹಕ್ಕುಗಳನ್ನ ನೀಡಿ ರೂಢಿಗತ ಮೌಢ್ಯವನ್ನ ಧಿಕ್ಕರಿಸಿದ್ದು ಬಸವಣ್ಣ. ಈ ಎಲ್ಲದಕ್ಕೂ ಸ್ವತಂತ್ರ ಭಾರತದಲ್ಲಿ ಕಾನೂನು ರೂಪಿಸಿ ಮಹಿಳೆಯರನ್ನ ಸರಿಸಮಾನರನ್ನಾಗಿಸಿದ್ದು ಅಂಬೇಡ್ಕರ್ ಅವರ ಲಿಖಿತ ಸಂವಿಧಾನ. ಕನ್ನಡದ ಮಣ್ಣಿಗೊಂದು ಶಕ್ತಿ ಇದೆ. ಅದು ಎಲ್ಲರನ್ನೂ ಕೂಡ ಎಲ್ಲವನ್ನೂ ಗ್ರಹಿಸಿಕೊಂಡು ತನ್ನ ಮೂಲ ತತ್ವಗಳಿಗೆ ಅನ್ವಯಿಸಿಕೊಳ್ಳುವ ವಿಚಾರವನ್ನ ಮಾತ್ರ ಅಳವಡಿಸಿಕೊಂಡು ಉಳಿದ ಎಲ್ಲವನ್ನೂ ಕೂಡ ಲೆಟ್ ಇಟ್ ಗೋ ಎಂದು ಬಿಟ್ಟುಕೊಡುತ್ತೆ. ಇಲ್ಲಿರುವ ಎಲ್ಲ ಬೀಜಗಳು ಬಿತ್ತುವ ಬೀಜಗಳೇ. ಇಂದಿನ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತಂದ ಎಲ್ಲ ಬಂಧು ಬಾಂಧವರಿಗೆ ಅನಂತ ಶರಣು. ಸದ್ಭಾವನಾ ಮಹಿಳಾ ಸ್ವಸಹಾಯ ಸಂಘದವರು ಇವತ್ತೇನು ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಇಟ್ಟಾರಲ್ಲ, ಆ ಒಂದು ಕಾರ್ಯಕ್ರಮದಲ್ಲಿ ನನಗೆ ಯಾವಾಗಲೂ ಮಾರ್ಗದರ್ಶನ, ಯಾವಾಗಲೂ ಒಂದು ಬುದ್ಧಿ ಮಾತು ಹೇಳ್ಕೊಡುವಂಥ ಮಹಾರಾಷ್ಟ್ರ ಅಣ್ಣ ಅವರೇ ಹಾಗೂ ಕಮಲಮ್ಮ ನೀಲ್ ನಾಯಕ್ ಅವರೇ ಹಾಗೂ ಶ್ರೀಧರ್ ಅವರೇ. ನಿನ್ನ ಮಗಗ ಓದಿಸೋ ಅಷ್ಟ ನಮ್ಮ ಸ್ಕೂಲ್ನಾಗ ಫೆಸಿಲಿಟಿ ಇಲ್ಲ, ಅದಕ್ಕೆ ನಿನ್ನ ಮಗನ್ನ ಬೇರೆ ಸಾಲಿಗರೆ ಹಾಕಿ ಇಲ್ಲ ಮನೆಗರೆ ಓದಿಸ್ರಿ ಅಂತ ಬರ್ತಾರಪ್ಪ ಅಂತ ತಾಯಿ ಹೇಳ್ತಾಳೆ. ಹೌದೇನು ಮಮ್ಮಿ ಅಂತ ಕೇಳ್ತಾಳೆ. ಆ ತಾಯಿ ಮನ್ಯಾಗ ಓದಿಸ್ತಾಳೆ ಮಗನ್ನ, ಮನ್ಯಾಗ ಓದಿಸಿ ಅವ ಭಾಳ ಖುಷಿ ಆಯಿತು. ಬಂದ್ಕೂಲೆ ನೋಡಿದೆ ಎಷ್ಟೊಂದೆಲ್ಲ ಮತ್ತು ಡ್ರೆಸ್ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಲ್ಲೇನೋ ಚಿಪ್ಸ್ ಆಮೇಲೆ ಶಾಂಡಿಗೆ ಎಲ್ಲ ಮಾಡಿರ್ತೀವಿ. ಇದ್ರ ಒಳಗೆ ಗೊತ್ತಾಗ್ತೈತಿ ಹೆಣ್ಮಕ್ಳು ಪ್ರತಿ ಒಂದು ಕ್ಷೇತ್ರನಾಗ ಮುಂದಾರ. ಇವತ್ತ ಒಂದು ಹೆಣ್ಮಕ್ಳು ಒಂದು ರೊಟ್ಟಿ ಬಡಿಯೋದ್ರಾಗ ಸಾಧನೆ ಮಾಡಿರ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪರಶುರಾಮ್ ಮಹಾರಾಜನವರ್, ಉದ್ಘಾಟಕರು ಶ್ರೀಮತಿ ಸಹರಾ ಬಾನು ನದಾಫ್, ಮುಖ್ಯ ಅತಿಥಿ ಭಾಷಣ ಮಾಡಿದ ನಾಗರಾಜ ಹಾದ್ಲಿ, ಶ್ರೀಮತಿ ರಕ್ಷಿತಾ ಇಟಿ, ಶ್ರೀಮತಿ ಗಿರಿಜಾ ಬಂಡಿ ಹಾಗೂ ಅತಿಥಿಗಳು ಕಮಲವ್ವ ನೀಲನಾಯಕ, ರೇಖಾ ನೀಲನಾಯಕ ಹಾಗೂ ಆಶಾ ನೀಲನಾಯಕ, ಪ್ರಿಯಾಂಕಾ ಕಾಂಬ್ಳೆ ಹಾಗೂ ಸದ್ಭಾವನಾ ಮಹಿಳಾ ಸ್ವಸಹಾಯ ಸಂಘ ನವನಗರದ ಎಲ್ಲ ಸದಸ್ಯರು, ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.